ಹಲೋ ವೆಲ್ಕಮ್ ಬ್ಯಾಕ್ ಟು ಎಫ್ ಐ ಟೈಮ್ಸ್. ಇವತ್ತು ನಾನು ಬಂದಿದ್ದೀನಿ ಕಾರ್ತಿಕ್ ಕಾರ್ ಶೋರೂಮ್. ಇದು ಶೋರೂಮ್ ಬಂದ್ಬಿಟ್ಟು ವಿಜಯ್ ಬ್ಯಾಂಕ್ ಸರ್ಕಲ್, ಕುವೆಂಪು ನಗರ್, ಮೈಸೂರು. ಇಲ್ಲಿ ಅರೌಂಡ್ 20 ನಿಂದ 30 ವೆಹಿಕಲ್ಸ್ ಇದೆ. ಒಳಗಡೆ ಹೋಗಿ ರವಿ ಸರ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರಾ. ಅದಕ್ಕಿಂತ ಮುಂಚೆ ಚಾನೆಲ್ಗೆ ಫಸ್ಟ್ ಟೈಮ್ ಬಂದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಕಾರ್ತಿಕ್ ಕಾರ್ಸ್ಗೆ ಬಂದಿದ್ವಿ. ಒಳಗಡೆ ಹೋಗೋಣ, ರವಿ ಸರ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರಾ. ಕೇಳೋಣ ಏನೇನು ವೆಹಿಕಲ್ಸ್ ಇದೆ, ಯಾವ ಮಾಡೆಲ್ದು ಸಿಗುತ್ತೆ ಅಂತ. ಕಾರ್ತಿಕ್ ಕಾರ್ಸ್ ನೋಡ್ತಾ ಇರ್ಬೋದು. ಸರ್ ನಮಸ್ತೆ. ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ನೀವು ಸರ್? ಚೆನ್ನಾಗಿದ್ದೀನಿ ಸರ್. ಇದು ನಿಮ್ಮ ಶೋರೂಮ್ ನೇಮ್ ಪ್ಲಸ್ ಏರಿಯಾ ಹೇಳಿ ಸರ್. ಸರ್ ಕಾರ್ತಿಕ್ ಕಾರ್ಸ್ ಅಂದ್ಬಿಟ್ಟು ಓಕೆ, ಕುವೆಂಪು ನಗರ್, ಮೈಸೂರು. ನಿಯರೆಸ್ಟ್ ವಿಜಯ ಬ್ಯಾಂಕ್ ಸರ್ಕಲ್ ಹತ್ರ ಬಂದ್ರೆ ವಿಜಯ ಬ್ಯಾಂಕ್ ಸರ್ಕಲ್. ಓಕೆ, ಕುವೆಂಪು ನಗರ್. ಟೋಟಲ್ ಎಷ್ಟು ವೆಹಿಕಲ್ಸ್ ಇದೆ ಸರ್? ಸರ್ ಒಂದು 20 ರಿಂದ 30 ವೆಹಿಕಲ್ ಇದೆ. 20 ನಿಂದ 30 ವೆಹಿಕಲ್ಸ್ ಇದೆ. ಏನೇನು ಮಾಡೆಲ್ಸ್ ವೆಹಿಕಲ್ಸ್ ಇದೆ ಸರ್? ಎಲ್ಲ ನಿಮಗೆ 2010 ಇಂದ ಹಿಡಿದು 2015 20 ವರೆಗೆ ಇದೆ ಸರ್. ಓಕೆ, ಏನು ಬಜೆಟ್ ನಿಂದ ಇದೆ ಸರ್ ವೆಹಿಕಲ್ಸ್? ಸರ್ ನಿಮಗೆ 2.5 lakhs ಇಂದ ಹಿಡಿದು ಓಕೆ ನಿಮಗೆ 7 lakhs 8 lakhs 10 lakhs ವರೆಗೆ ಇದೆ ಸರ್. ನಿಮಗೆ ಓಕೆ, ಎಲ್ಲ ಲೋ ಬಜೆಟ್ ನಿಂದ ಹೈ budget ಬಜೆಟ್ ಇದೆ. ಎಲ್ಲ ಶೋರೂಮ್ ಕಂಡೀಷನ್ಸ್ ವೆಹಿಕಲ್ಸ್ ಇದೆ. ಶೋರೂಮ್ ಮೇಂಟೆನೆನ್ಸ್ ಎಲ್ಲ. ಓಕೆ, ಫಸ್ಟ್ ನಮ್ಗೆ ಯಾವ ಗಾಡಿದು ರಿವ್ಯೂ ತೋರಿಸ್ತೀರಾ? ಗುಡ್ ಸರ್. ಓಕೆ, ಇದು ರೆನಾಲ್ಡೋ ಕ್ವಿಟ್. ಯಾವ ಮಾಡೆಲ್ ಸರ್ ಇದು? 2018 ಮಾಡಲ್ ಸರ್. 2018 ಮಾಡೆಲ್. ಓಕೆ, ನೋಡ್ತಾ ಇರ್ಬೋದು. A53 ರಿಜಿಸ್ಟ್ರೇಷನ್ ಕ್ವಿಡ್. ಎಷ್ಟನೇ ಓನರ್ ಸರ್ ಇದು? ಸರ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ. 20,000 ರನ್ ಆಗಿದೆ. ಕ್ವಿಡ್ ನೋಡ್ತಾ ಇರ್ಬೋದು. ರೆನಾಲ್ಡೋ ಒಳ್ಳೆ ಕಂಡೀಷನ್ ಇದೆ. ನಾನು ಸ್ಮಾಲ್ ಕಾರ್ ತೊಗೊತಾ ಇದ್ರೆ ಕಾರ್ತಿಕ್ ಕಾರ್ಗೆ ಬನ್ನಿ. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ ಪವರ್ ಸ್ಟೇರಿಂಗ್ ಇದೆ, AC ಇದೆ, ಫ್ರಂಟ್ 4 windows ಇದೆ, ಸಿಂಗಲ್ ಏರ್ ಬ್ಯಾಗ್ ಇದೆ. ಓಕೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಬರೀ 20,000 ರನ್ ಆಗಿದೆ. ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್ ಇದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ. ಸರ್ ಇದು ಏನು ಹೇಳ್ತಾ ಇದ್ದೀರಾ ಪ್ರೈಸ್? ಸರ್ 3,70,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. 3,70,000 ಹೇಳಿದ್ದಾರೆ ಪ್ರೈಸ್. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ K05 ರಿಜಿಸ್ಟ್ರೇಷನ್ ಆಲ್ಟೋ K10 ಸರ್. ಆಲ್ಟೋ 800 ಸರ್. 800 ಆಲ್ಟೋ 800 ಹೊಸ ಗಾಡಿ ನೋಡ್ತಾ ಇರ್ಬೋದು. ಏನು ಮಾಡಲ್ ಸರ್ ಇದು? ಸರ್ 2013 ಮಾಡಲ್. 2013 ಮಾಡಲ್ ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ 80 to 90% ಇದೆ. ಒಳ್ಳೆ ಕಂಡೀಷನ್ ಇದೆ. ವೈಟ್ ಕಲರ್ ಆಲ್ಟೋ 800. ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಕಾರ್ತಿಕ್ ಕಾರ್ಸ್ಗೆ ಬನ್ನಿ. ನೋಡ್ತಾ ಇರ್ಬೋದು. ಎಷ್ಟನೇ ಓನರ್ ಸರ್ ಇದು? ಸರ್ ಸಿಂಗಲ್ ಓನರ್. ಸಿಂಗಲ್ ಓನರ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ ಪವರ್ ಸ್ಟೇರಿಂಗ್, AC, ಫ್ರಂಟ್ 4 windows ಬರ್ತದೆ. ಓಕೆ, ವೆಲ್ ಕ್ಲೀನ್ ಇದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ. ನೋಡ್ತಾ ಇರ್ಬೋದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್ ಇದೆ ಗಾಡಿ. ಓಕೆ, ಏನು ಹೇಳ್ತಾ ಇದ್ದೀರಾ ಸರ್ ಆಲ್ಟೋ 800 ಪ್ರೈಸ್? 2,85,000. ಬರೀ 2,85,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು. ನೆಕ್ಸ್ಟ್ ಬೆಲೆನೋ A03 ರಿಜಿಸ್ಟ್ರೇಷನ್. ಯಾವ ಮಾಡಲ್ ಸರ್ ಇದು? 2018 ಮಾಡಲು ಝೀಟಾ ವಿ. ಓಕೆ, 2018 ಮಾಡಲ್ ಝೀಟಾ ವೇರಿಯಂಟ್ ನೋಡ್ತಾ ಇರ್ಬೋದು. ಬೆಲೆನೋ ಬ್ಲೂ ಕಲರ್ ನೋಡ್ತಾ ಇರ್ಬೋದು. ಒಳ್ಳೆ ಕಂಡೀಷನ್ ಇದೆ ಗಾಡಿ. ಎಷ್ಟನೇ ಓನರ್ ಸರ್ ಇದು? ಸಿಂಗಲ್ ಓನರ್. ಸಿಂಗಲ್ ಓನರ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ಬೆಲೆನೋ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಬನ್ನಿ ಕಾರ್ತಿಕ್ ಕಾರ್ಸ್ಗೆ. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ ನಿಮಗೆ ಪವರ್ ಸ್ಟೇರಿಂಗ್, AC, ಫ್ರಂಟ್ ಏರ್ ಬ್ಯಾಗ್ ಬರುತ್ತೆ, ಇಂಜಿನ್ ಸಿಸ್ಟಮ್ ಬರ್ತದೆ. ಓಕೆ, ನಿಮಗೆ ಮ್ಯಾಗ್ವಿಲ್ ಬರ್ತದೆ, ಡಿಫಾಗರ್, ಸ್ಪಾಯ್ಲರ್, ಬ್ಯಾಕ್ ವೈಪರ್ ಎಲ್ಲ ನೋಡ್ತಾ ಇರ್ಬೋದು. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 54,000 ಓಡಿದೆ. ಬರೀ 54,000 ರನ್ ಆಗಿದೆ ಗಾಡಿ. ನೋಡ್ತಾ ಇರ್ಬೋದು. ಶೋರೂಮ್ ಕಂಡೀಷನ್ ಇದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಬೆಲೆನೋ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ವೆಲ್ ಕ್ಲೀನ್ ಇದೆ. ನೋಡ್ತಾ ಇರ್ಬೋದು. ಏನು ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? 7,25,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ವೆಲ್ ಕ್ಲೀನ್ ಇದೆ ಗಾಡಿ. ನೋಡ್ತಾ ಇರ್ಬೋದು. ನೆಕ್ಸ್ಟ್ K02 ರಿಜಿಸ್ಟ್ರೇಷನ್ ನೋಡ್ತಾ ಇರ್ಬೋದು. ಈಕೋ ಸ್ಪೋರ್ಟ್ಸ್. ಓಕೆ, ಯಾವ ಮಾಡಲ್ ಸರ್ ಇದು? 2016 ಮಾಡಲು ಸರ್. 2016 ಮಾಡಲ್ ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್ ಇದೆ ಗಾಡಿ, ವೆಲ್ ಮೇಂಟೈನ್ ಮಾಡಿದ್ದಾರೆ. ಈಕೋ ಸ್ಪೋರ್ಟ್ಸ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಎಷ್ಟನೇ ಓನರ್ ಸರ್ ಇದು? ಸರ್ ಸಿಂಗಲ್ ಓನರ್. ಸಿಂಗಲ್ ಓನರ್. ಇದನ್ನ ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್ ಇದೆ ಗಾಡಿ. ಸ್ವಲ್ಪ ಬ್ರಾಡ್ ಬೇಕು, SUV ಟೈಪ್ ಬೇಕಂದ್ರೆ ನೋಡ್ಬೋದು ಫೋರ್ಡ್ದು ಇದು ಈಕೋ ಸ್ಪೋರ್ಟ್ಸ್. ಏನೇನು ಸರ್ ಇದರಲ್ಲಿ ಫೀಚರ್ಸ್? ಸರ್ ಪವರ್ ಸ್ಟೇರಿಂಗ್, AC, ಓಕೆ, 4 4 windows ಬರ್ತದೆ, ಏರ್ ಬ್ಯಾಗ್ ಬರ್ತದೆ, ಇಂಜಿನ್ ಸಿಸ್ಟಮ್ ಬರ್ತದೆ, ಟೈಟಾನಿಯಂ ಪ್ಲಸ್ ವಿತ್ ಬಟನ್ ಸ್ಟಾರ್ಟ್. ಬಟನ್ ಸ್ಟಾರ್ಟ್ ನೋಡ್ತಾ ಇರ್ಬೋದು. ಬರೇ ಪುಷ್ ಬಟನ್ ಇರುತ್ತೆ. ಅಲ್ಲೇ ಇದೆ ನೋಡ್ತಾ ಇರ್ಬೋದು. ಓಕೆ, ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 58,000 ಓಡಿದೆ. 58,000 ರನ್ ಆಗಿದೆ ಗಾಡಿ. ಜೆನ್ಯೂನ್ ರೀಡಿಂಗ್ ಇರುತ್ತೆ. ನೀವು ಬೇಕಿದ್ರೆ ಶೋರೂಮ್ನಲ್ಲಿ ಚೆಕ್ ಮಾಡ್ಕೋಬೋದು. ವೆಲ್ ಕ್ಲೀನ್ ಇದೆ ಗಾಡಿ. SUV ಟೈಪ್ ಬೇಕಂದ್ರೆ ನೀವು ತಗೋಬೋದು. ಈಕೋ ಸ್ಪೋರ್ಟ್ಸ್. ಏನು ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? ಸರ್ ಇದು 7,25,000 ಸರ್. 7,25,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಲೋನ್ಗೆ ಹೋಗಿದ್ರೆ ಎಷ್ಟಾಗ್ಬೋದು? ಲೋನ್ ನಿಮಗೆ ಆಲ್ಮೋಸ್ಟ್ ಒಂದು 6 lakhs 5.5 lakhs. ಓಕೆ, ಬರೀ 1 lakh ತೊಗೊಂಡು ಬಂದರೆ ನಿಮ್ಗೆ ಈಕೋ ಸ್ಪೋರ್ಟ್ಸ್ ಸಿಗ್ಬಿಡ್ತದೆ. ನೋಡ್ತಾ ಇರ್ಬೋದು. ನೆಕ್ಸ್ಟ್ i10 ಗ್ರ್ಯಾಂಡ್. ಯಾವ ಮಾಡಲ್ ಸರ್ ಇದು? 2016 ಮಾಡಲು ಸರ್. ಸೆಕೆಂಡ್ ಓನರ್. 2016 ಮಾಡಲ್ ಸೆಕೆಂಡ್ ಓನರ್. ನೋಡ್ತಾ ಇರ್ಬೋದು. ತುಂಬಾ ಡಿಮಾಂಡ್ ಇದೆ ಅಲ್ಲ ಸರ್ ವೆಹಿಕಲ್? ಸೆಕೆಂಡ್ ಓನರ್ ಡಿಮಾಂಡ್ ಇದೆ ಅಲ್ಲ ಸರ್? ಹೌದು ಸರ್, ಗ್ರ್ಯಾಂಡ್ ಡಿಮಾಂಡ್ ಇದೆ. ಗ್ರ್ಯಾಂಡ್ i10 ನೋಡ್ತಾ ಇರ್ಬೋದು. ಸೆಕೆಂಡ್ ಓನರ್. ಎಷ್ಟು ರನ್ ಆಗಿದೆ ಸರ್? 41,000 ಸರ್. ಬರೀ 41,000 ರನ್ ಆಗಿದೆ. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ ಪವರ್ ಸ್ಟೇರಿಂಗ್, AC, 2 ಏರ್ ಬ್ಯಾಗ್ ಬರುತ್ತೆ. ಸ್ಪೋರ್ಟ್ಸ್ ಆಪ್ಷನಲ್ ಅಂತ ಸರ್ ಇದು. ಓಕೆ, ಸ್ಪೋರ್ಟ್ ಆಪ್ಷನಲ್ ನೋಡ್ತಾ ಇರ್ಬೋದು. ಒಳ್ಳೆ ಕಂಡೀಷನ್ ಇದೆ, ಗುಡ್ ಕಂಡೀಷನ್, ವೆಲ್ ಕ್ಲೀನ್ ಇದೆ, ಮೇಂಟೈನ್ ಮಾಡಿದ್ದಾರೆ ಗಾಡಿ. ಓಕೆ, ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್ ಇದೆ ಗಾಡಿ. ಗ್ರ್ಯಾಂಡ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ i10 ನೋಡ್ಬೋದು. ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. ಏನು ಹೇಳ್ತಾ ಇದ್ದೀರಾ ಸರ್ ಇದು ಗ್ರ್ಯಾಂಡು? ಸರ್ 5,25,000.
5,25,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು. ನೆಕ್ಸ್ಟ್ ಶಿಫ್ಟ್ K12 ರಿಜಿಸ್ಟ್ರೇಷನ್ ನೋಡ್ತಾ ಇರ್ಬೋದು. ಯಾವ ಮಾಡಲ್ ಸರ್ ಇದು? 2019 ಮಾಡಲ್ ಸರ್. 2019 ಮಾಡಲ್, ನ್ಯೂ ಮಾಡಲ್ ಇದೆ, ನ್ಯೂ ಶೇಪ್ ಹೇಳ್ತಾ ಇರ್ಬೋದು. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 70,000 ನೋಡಿದೆ. ಬರೀ 70,000 ರನ್ ಆಗಿದೆ ಗಾಡಿ. ನೋಡ್ತಾ ಇರ್ಬೋದು. ಶಿಫ್ಟ್ ವೈಟ್ ಕಲರ್, ಹೊಸ ಮಾಡೆಲ್ ವೆಹಿಕಲ್ ಇದು. ಏನೇನು ಸರ್? ಪವರ್ ಸ್ಟೀರಿಂಗ್, AC, 4 ಪವರ್ ವಿಂಡೋಸ್ ಬರ್ತದೆ. ಕಂಪ್ನಿಯಿಂದ ಸಿಸ್ಟಮ್ ಬರ್ತದೆ, 2 ಏರ್ ಬ್ಯಾಗ್ ಬರುತ್ತೆ. ಓಕೆ, ಒಳ್ಳೆ ಕಂಡೀಷನ್ ಇದೆ. ನೋಡ್ತಾ ಇರ್ಬೋದು. ಗುಡ್ ಕಂಡೀಷನ್, ವೆಲ್ ಕ್ಲೀನ್ ಇದೆ ಗಾಡಿ. ಎಲ್ಲ ಬರುತ್ತೆ ನಿಮ್ಗೆ. ಮೌಂಟ್ ಕಂಟ್ರೋಲ್ ಇದೆ, ಸಿಸ್ಟಮ್, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್ ಇದೆ ಗಾಡಿ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 72,000 ನೋಡಿದೆ. 72,000 ನೋಡಿದೆ. ನೋಡ್ತಾ ಇರ್ಬೋದು. ಕಂಪನಿ ರೆಕಾರ್ಡೆಡ್ ರೀಡಿಂಗ್ ಇರುತ್ತೆ. ನೋಡಿ, ಬಂದು ನೀವು ಚೆಕ್ ಮಾಡ್ಕೋಬಹುದು. ಏನು ಹೇಳ್ತಾ ಇದ್ದೀರಾ ಇದು ಪ್ರೈಸ್? ಸರ್ 6,70,000. 6,70,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದು ಮಾತಾಡಿದರೆ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಡಸ್ಟರ್ A03 ರಿಜಿಸ್ಟ್ರೇಷನ್ ನೋಡ್ತಾ ಇರ್ಬೋದು. 2012 ಮಾಡಲ್ ಸರ್. 2012 ಮಾಡಲ್. ಇದು ತುಂಬ ಡಿಮಾಂಡ್ ಇದೆ ಸರ್ ವೆಹಿಕಲ್. ಇದು RXZ. ಹೌದು ಸರ್, RXZ ನೋಡ್ತಾ ಇರ್ಬೋದು. ಟಾಪ್ ಎಂಡ್ 110 PS ಸರ್. 110 PS ನೋಡ್ತಾ ಇರ್ಬೋದು. ಗಾಡಿ ಒಳ್ಳೆ ಕಂಡೀಷನ್ ಇದೆ. ಟೈರ್ ಕಂಡೀಷನ್ ನಾನು ನೋಡ್ತಾ ಇರ್ಬೋದು. ಡಸ್ಟರ್ ಏನಾನ ಪ್ಲ್ಯಾನ್ ಮಾಡ್ತಾ ಇದೆ. RXZ DCI ನೋಡ್ತಾ ಇರ್ಬೋದು. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 81,000 ನೋಡಿದೆ. 81,000 ರನ್ ಆಗಿದೆ. ನೋಡ್ತಾ ಇರ್ಬೋದು. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ ಪವರ್ ಸ್ಟೀರಿಂಗ್, AC, ನಿಮಗೆ ಸೇಮ್ 2 ಏರ್ ಬ್ಯಾಗ್ ಬರ್ತದೆ. ಇನ್ಬಿಲ್ಟ್ ಸಿಸ್ಟಮ್ ಬರ್ತದೆ. ಮ್ಯಾಗ್ ವೀಲ್ಸ್ ಎಲ್ಲ ಇದೆ. ಸ್ಪಾಯ್ಲರ್ ಇಲ್ಲ. ಓಕೆ, ವೆಲ್ ಕ್ಲೀನ್ ಇದೆ ಗಾಡಿ. ಏನು ಹೇಳ್ತಾ ಇದ್ದೀರಾ ಸರ್ ಡಸ್ಟರ್ದು ಪ್ರೈಸ್? 5,80,000 ಹೆಚ್ಚು ಕಡಿಮೆ ಆಗುತ್ತೆ. 5,80,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದು ಮಾತಾಡಿದರೆ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್ ಇದೆ ಗಾಡಿ. ನೆಕ್ಸ್ಟ್ ಇನ್ನೊಂದು ಡಸ್ಟರ್ K02 ರಿಜಿಸ್ಟ್ರೇಷನ್, 85 PS. ಯಾವ ಮಾಡಲ್ ಸರ್ ಇದು? 2012 ಮಾಡಲ್ ಸರ್. 85 PS RXL. ಓಕೆ, 2012 ಮಾಡಲ್. ನೋಡ್ತಾ ಇರ್ಬೋದು. ಒಳ್ಳೆ ಕಂಡೀಷನ್ ಇದೆ ಗಾಡಿ. ಇದನ್ನು ವೈಟ್ ಕಲರ್. ಎಷ್ಟನೇ ಓನರ್ ಸರ್ ಇದು? ಸರ್ ಸಿಂಗಲ್ ಓನರ್ ಇದು. ಇದು ಸಿಂಗಲ್ ಓನರ್. ನೋಡ್ತಾ ಇರ್ಬೋದು. ಇದು 12, ಅದು 12 ಸರ್. ಅದು 12. ಓಕೆ, ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್ ಇದೆ ಗಾಡಿ. ವೈಟ್ ಕಲರ್ ಏನಾನ ಪ್ಲ್ಯಾನ್ ಮಾಡ್ತಾ ಇದ್ರೆ ಡಸ್ಟರ್ ವೆಲ್ ಕ್ಲೀನ್ ಇದೆ. ನೋಡ್ತಾ ಇರ್ಬೋದು. ಇದು ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್? ಸರ್ ಇದು 5,35,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓಕೆ, 5,35,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. 12 ಮಾಡಲ್ ವೈಟ್ ಕಲರ್. ಅದು 12 ಮಾಡಲು ಬ್ರೌನ್ ಕಲರ್. 5,80,000. ಅದು 110 PS, ಇದು 85 PS. ಓಕೆ, ಇದು ವೈಟ್ ಕಲರ್ 85 PS. ನೋಡ್ತಾ ಇರ್ಬೋದು. ಎಲ್ಲ ಥರ ವೆಹಿಕಲ್ಸ್ ಇದೆ. ಓಕೆ, ಇದು ಅಲ್ಟೋ ಯಾವ ಮಾಡಲ್ ಸರ್ ಇದು? K50 2011 ಮಾಡಲು ಸರ್. 2011 ಮಾಡಲ್. ಎಷ್ಟು ರನ್ ಆಗಿದೆ ಸರ್ ಇದು? 52,000 ಓಡಿದೆ. 52,000 ಓಡಿದೆ. ಎಷ್ಟನೇ ಓನರ್ ಸರ್? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ. ನೋಡ್ತಾ ಇರ್ಬೋದು. ಒಳ್ಳೆ ಕಂಡೀಷನ್ ಇದೆ ಗಾಡಿ. ಏನೇನು ಸರ್ ಇದರಲ್ಲಿ ಫೀಚರ್ಸ್? ಸರ್ ಪವರ್ ಸ್ಟೀರಿಂಗ್, ಫ್ರಂಟ್ ಪವರ್ ವಿಂಡೋಸ್ ಇದೆ. ಓಕೆ, 4 ಪವರ್ ವಿಂಡೋಸ್. ಫ್ರಂಟ್ 2 ಮಾತ್ರ. ಫ್ರಂಟ್ 2 ಪವರ್ ವಿಂಡೋ ಇದೆ. ಓಕೆ, ಮತ್ತೆ ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 52,000. 52,000 ರನ್ ಆಗಿದೆ. ನೋಡ್ತಾ ಇರ್ಬೋದು. ಸೆಕೆಂಡ್ ಓನರ್. ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ. ಒಳ್ಳೆ ಕಂಡೀಷನ್ ಇದೆ. ಟೈರ್ ಕಂಡೀಷನ್ ನಾನು ನೋಡ್ತಾ ಇರ್ಬೋದು. 60 to 70% ಟೈರ್ ಇದೆ. ಸರ್ ಏನು ಹೇಳ್ತಾ ಇದ್ದೀರಾ ಇದು ಪ್ರೈಸ್? ಸರ್ ಇದು 2,45,000 ಹೆಚ್ಚು ಕಡಿಮೆ ಆಗುತ್ತೆ. 2,45,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದು ಮಾತಾಡಿದರೆ ಹೆಚ್ಚು ಕಡಿಮೆ ಆಗುತ್ತೆ. ಅಲ್ಟೋ ಏನಾನ ಅಲ್ಟೋ ಇಷ್ಟ ಇದ್ರೆ ಕಾರ್ತಿಕ್ ಕಾರ್ಗೆ ಬನ್ನಿ, ಕುವೆಂಪು ನಗರ್, ಮೈಸೂರು. ನೆಕ್ಸ್ಟ್ ಯಾವುದು ಸರ್ ಇದು? I10 ಯಾವುದು ಸರ್? 2009 ಮಾಡಲ್ ಸರ್. 2009 ಮಾಡಲ್ K0 ರಿಜಿಸ್ಟ್ರೇಷನ್. ಎಷ್ಟನೇ ಓನರ್ ಸರ್ ಇದು? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ನೋಡ್ತಾ ಇರ್ಬೋದು. ಒಳ್ಳೆ ಕಂಡೀಷನ್ ಇದೆ. ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ. ರೆಡ್ ಕಲರ್ I10 ಮ್ಯಾಗ್ನ ಏನಾನ ಪ್ಲ್ಯಾನ್ ಮಾಡ್ತಾ ಇದ್ರೆ ನೋಡಿ ಸರ್. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಪವರ್ ಸ್ಟೀರಿಂಗ್, AC, 4 ಪವರ್ ವಿಂಡೋಸ್ ಬರ್ತದೆ ಸರ್. ಓಕೆ, ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು 80,000 ಓಡಿದೆ. 80,000 ರನ್ ಆಗಿದೆ. ನೋಡ್ತಾ ಇರ್ಬೋದು. ವೆಲ್ ಕಂಡೀಷನ್, ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಇದು ಮೀಟರ್ ರೀಡಿಂಗ್ ಶೋರೂಮ್ ನಲ್ಲಿ ಚೆಕ್ ಮಾಡ್ಕೋಬಹುದು. ಕಿಲೋಮೀಟರ್ ಶೋರೂಮ್ ಇಷ್ಟ ಇದೆ ಸರ್. ಪಕ್ಕ ಇದೆ. ಜೆನ್ಯೂನ್ ರೀಡಿಂಗ್ ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್ ಇದೆ ಗಾಡಿ. ಏನಾನ I10 ಪ್ಲಾನ್ ಮಾಡ್ತಾ ಇದ್ರೆ. ಇದು ಮೈಲೇಜ್ ಎಷ್ಟು ಬರುತ್ತೆ ಸರ್ ಮ್ಯಾಗ್ನದು? ಸರ್ ಒಂದು 16ರಿಂದ 18 ಬರುತ್ತೆ ಸರ್ ಮೈಲೇಜ್. 18 ಮೈಲೇಜ್ ಬರುತ್ತೆ. ನೋಡ್ತಾ ಇರ್ಬೋದು. ಒಳ್ಳೆ ಕಂಡೀಷನ್ ಇದೆ ಗಾಡಿ. ಟೈರ್ ಕಂಡೀಷನ್ ನಾನು ನೋಡ್ತಾ ಇರ್ಬೋದು. ಒಂದು 50 to 60% ಟೈರ್ ಇದೆ. ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ. I10 1.2. ಏನು ಹೇಳ್ತಾ ಇದ್ದೀರಾ ಸರ್ ಇದು I10 ಪ್ರೈಸ್? ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,80,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದು ಮಾತಾಡಿದರೆ ಹೆಚ್ಚು ಕಡಿಮೆ ಆಗುತ್ತೆ. ನೋಡಿ, ರೆಡ್ ಕಲರ್ I10 ಮ್ಯಾಗ್ನ. ಯಾವ ಮಾಡಲ್ ಸರ್ ಇದು? 2009 ಮಾಡಲ್. ನೋಡ್ತಾ ಇರ್ಬೋದು. ನೆಕ್ಸ್ಟ್ ಆಕ್ಸೆಂಟ್ ಸರ್. ಅಸೆಂಟ್ ಯಾವ ಮಾಡಲ್ ಸರ್ ಇದು? ಸರ್ 2016 ಮಾಡಲ್. 2016 ಮಾಡಲ್ K50 ರಿಜಿಸ್ಟ್ರೇಷನ್. ಎಷ್ಟನೇ ಓನರ್ ಸರ್ ಇದು? ಸರ್ ಸಿಂಗಲ್ ಓನರ್. ಸಿಂಗಲ್ ಓನರ್. ನೀವು ತೊಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ಹೊಂಡಾ ಇದು. ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್ ಇದೆ. ವೆಲ್ ಮೇಂಟೈನ್ ಮಾಡಿದ್ದಾರೆ. ಟೈರ್ ಕಂಡೀಷನ್ ನಾನು ನೋಡ್ತಾ ಇರ್ಬೋದು. 70 to 80% ಟೈರ್ ಇದೆ. ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್ ಇದೆ. ಔಟ್ಲುಕ್ ಚೆನ್ನಾಗಿದೆ. ನೋಡ್ತಾ ಇರ್ಬೋದು. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ ಪವರ್ ಸ್ಟೀರಿಂಗ್, AC, ಪವರ್ ವಿಂಡೋಸ್, ಇನ್ಬಿಲ್ಟ್ ಸಿಸ್ಟಮ್ ಬರ್ತದೆ ನಿಮ್ಮ ಕಂಪ್ನಿಯಿಂದನೇ. ಓಕೆ, ಫಾಗ್ ಲೈಟ್ ಬರ್ತದೆ. ಫ್ರಂಟ್ ಫಾಗ್ ಲೈಟ್ ಇದೆ. ನೋಡ್ತಾ ಇರ್ಬೋದು. ಎಲ್ಲ ಲಕ್ಸರಿ ಟೈಪ್ ಇದೆ.
ಡಿಫಾಗರ್ ಬರ್ತದೆ. ಡಿಫಾಗರ್ ಇದೆ, ಔಟ್ ಕಂಟ್ರೋಲ್ ಇದೆ, ನೋಡ್ತಾ ಇರ್ಬೋದು. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 82,000 ಓಡಿದೆ. ಬರೀ 82,000 ರನ್ ಆಗಿದೆ, ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್ ಇದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ, ನೋಡ್ತಾ ಇರ್ಬೋದು. ಫಸ್ಟ್ ಓನರ್ ಅಲ್ಲ ಸರ್? ಸಿಂಗಲ್ ಅಂದ್ರೆ ಸೆಕೆಂಡ್ ಓನರ್ ಆಗ್ತೀರಾ. ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? ಸರ್ ಇದು 5 lakhs ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 5 lakh ಪ್ರೈಸ್ ಕೊಟ್ ಮಾಡಿದ್ದಾರೆ, ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಸಪೋಸ್ ಇದು ಲೋನ್ ಮಾಡಿದ್ರೆ ಎಷ್ಟಾಗ್ಬೋದು ಸರ್? ಸೊ ಒಂದು 3.5 to 4 lakhs ಆಗುತ್ತೆ ಸರ್. ಓಕೆ, ನೋಡಿ ಬರೀ 1 ಲಕ್ಷ ತಗೊಂಡ್ ಬಂದ್ರೆ ನಿಮ್ಗೆ ಒಳ್ಳೆ ಗಾಡಿ ಸಿಗ್ಬಿಡ್ತದೆ, ನೋಡ್ತಾ ಇರ್ಬೋದು. ನೆಕ್ಸ್ಟ್ i20 A01 ರಿಜಿಸ್ಟ್ರೇಷನ್ i20 ನೋಡ್ತಾ ಇರ್ಬೋದು. ಯಾವ ಮಾಡೆಲ್ ಸರ್ ಇದು? 2009 ಮಾಡಲು ಸಿಂಗಲ್ ಓನರ್ ಸರ್. 2009 ಮಾಡೆಲ್ ಸಿಂಗಲ್ ಓನರ್, ನೋಡ್ತಾ ಇರ್ಬೋದು. i20 ಸಾರಿ, ಒಳ್ಳೆ ಕಂಡೀಷನ್ ಇದೆ ಗಾಡಿ, ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು. ಓಕೆ, ಏನೇನಿದೆ ಸರ್ ಇದರಲ್ಲಿ? ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸ್, 4 ಪವರ್ ವಿಂಡೋಸ್ ಸರ್. ಓಕೆ, 4 ಪವರ್ ವಿಂಡೋಸ್ ಇದೆ, ನೋಡ್ತಾ ಇರ್ಬೋದು. ಇನ್ಬಿಲ್ಟ್ ಸಿಸ್ಟಮ್ ಇದೆ, AC ಎಲ್ಲ ಇದೆ, ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್ ಇದೆ, ಗುಡ್ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 56,000 ಓಡಿದೆ. ಬರೀ 56,000 ರನ್ ಆಗಿದೆ, ನೋಡ್ತಾ ಇರ್ಬೋದು. ಶೋರೂಮ್ ರೆಕಾರ್ಡ್ ಇರುತ್ತೆ ರೀಡಿಂಗ್, ವೆಲ್ ಕ್ಲೀನ್ ಇದೆ, ನೋಡ್ತಾ ಇರ್ಬೋದು. ಏನ್ ಹೇಳ್ತಾ ಇದ್ದೀರಾ ಸರ್ ಇದು i20 ಪ್ರೈಸ್? ಕಡಿಮೆ ಆಗುತ್ತೆ, ಬರೀ 3,80,000 ಪ್ರೈಸ್. 3,30,000. ಓಕೆ, 3,30,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ, ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ, ನೋಡ್ತಾ ಇರ್ಬೋದು. i20. ನೆಕ್ಸ್ಟ್ ವ್ಯಾಗ್ನಾರ್, ಯಾವ ಮಾಡೆಲ್ ಸರ್ ಇದು? 2015 ಸರ್. 2015 ವ್ಯಾಗ್ನಾರ್, ಹೊಸ ಟೈಪ್ ವೆಹಿಕಲ್, ನೋಡ್ತಾ ಇರ್ಬೋದು. ವ್ಯಾಗ್ನಾರ್ ಒಳ್ಳೆ ಕಂಡೀಷನ್ ಇದೆ ಗಾಡಿ. VXi ಸೆಕೆಂಡ್ ಓನರ್. VXi ಸೆಕೆಂಡ್ ಓನರ್, ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ, ನೋಡ್ತಾ ಇರ್ಬೋದು. VXi ವ್ಯಾಗ್ನಾರ್, ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು. 60 to 70% ಟೈರ್ ಇದೆ. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸ್, 4 ಪವರ್ ವಿಂಡೋಸ್ ಬರ್ತದೆ. ಬ್ಯಾಕ್ ವೈಪರ್, ಡಿಫಾಗರ್, ಇನ್ಬಿಲ್ಟ್ ಸಿಸ್ಟಮ್ ಬರ್ತದೆ, ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್ ಇದೆ ಗಾಡಿ, ವೆಲ್ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ರನ್ ಆಗಿದೆ ಸರ್ ಇದು? ಇದು 28,000 ಸರ್. ಬರೀ 28,000 ರನ್ ಆಗಿದೆ, ನೋಡ್ತಾ ಇರ್ಬೋದು. ಏನ್ ಹೇಳ್ತಾ ಇದ್ದೀರಾ ಸರ್ ಇದು ವ್ಯಾಗ್ನಾರ್? ಸರ್ 4,25,000. 4,25,000, 4,25,000 ಪ್ರೈಸ್ ಕೊಟ್ ಮಾಡಿದ್ದಾರೆ, ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಎಲ್ಲ ಥರ ವೆಹಿಕಲ್ ಸಿಗುತ್ತೆ ನಿಮ್ಗೆ ಕಾರ್ತಿಕ್ ಕಾರ್ಸ್ನಲ್ಲಿ. ಇದು ಸೆಲೆರಿಯೋ ಆಟೋಮೆಟಿಕ್ ZXi. ಸೆಲೆರಿಯೋ ಆಟೋಮೆಟಿಕ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಬನ್ನಿ ಇಲ್ಲಿ. A04 ರಿಜಿಸ್ಟ್ರೇಷನ್, ಒಳ್ಳೆ ನಂಬರ್ ಇದೆ, 2325. ಯಾವ ಮಾಡೆಲ್ ಸರ್ ಇದು? 2017 ಮಾಡಲು ಸಿಂಗಲ್ ಓನರ್ ZXi. ಓಕೆ, 2017 ಮಾಡೆಲ್ ZXi, ನೋಡ್ತಾ ಇರ್ಬೋದು. ಒಳ್ಳೆ ಕಂಡೀಷನ್ ಇದೆ ಗಾಡಿ, ಗುಡ್ ಕಂಡೀಷನ್ ಅಲ್ಲಿ ಇದೆ. ಇಂಟೀರಿಯರ್ ಅನ್ನ ನೋಡ್ತಾ ಇರ್ಬೋದು. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಪವರ್ ಸ್ಟೇರಿಂಗ್, AC, ಸಿಂಗಲ್ ಏರ್ ಬ್ಯಾಗ್ ಬರ್ತದೆ. ಸಿಂಗಲ್ ಏರ್ ಬ್ಯಾಗ್, ಆಟೋಮೆಟಿಕ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಸಿಲೆರಿಯೋ ಇದೆ ಗಾಡಿ. ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? 5,25,000 ನೆಗೋಷಿಯಬಲ್. ಓಕೆ, 5,25,000 ಪ್ರೈಸ್ ಕೊಟ್ ಮಾಡಿದ್ದಾರೆ, ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ, ನೋಡ್ತಾ ಇರ್ಬೋದು. ಒಳ್ಳೆ ಕಂಡೀಷನ್ ಇದೆ ಗಾಡಿ. Honda City K03 ರಿಜಿಸ್ಟ್ರೇಷನ್, ಯಾವ ಮಾಡೆಲ್ ಸರ್? 2010 ಮಾಡಲ್ ಸರ್. 2010 ಮಾಡೆಲ್ Honda City, ತುಂಬಾ ಡಿಮಾಂಡ್, ತುಂಬಾ ರೇರ್ ಸಿಗೋದು ಗಾಡಿ, ನೋಡ್ತಾ ಇರ್ಬೋದು. ಒಳ್ಳೆ ಕಂಡೀಷನ್ ಇದೆ. ಓಕೆ, ಯಾವ ಮಾಡೆಲ್ ಸರ್? 2010 ಸರ್. 2010 Honda City V ವೇರಿಯಂಟ್, ನೋಡ್ತಾ ಇರ್ಬೋದು. ಎಷ್ಟನೇ ಓನರ್ ಸರ್? ಸರ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್, 38,000 ಓಡಿದೆ ಸರ್. 38,000 ರನ್ ಆಗಿದೆ, ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್, ವೆಲ್ ಮೇಂಟೈನ್ ಮಾಡಿದ್ದಾರೆ, ಜೆನ್ಯೂನ್ ರೈಡಿಂಗ್ ಇರುತ್ತೆ. ಬೇಕಿದ್ರೆ ನೀವು ಶೋರೂಮ್ ನಲ್ಲಿ ಚೆಕ್ ಮಾಡ್ಕೋಬಹುದು. ಏನೇನು ಸರ್ ಇದರಲ್ಲಿ ಫೀಚರ್ಸ್? ಸರ್ ಪವರ್ ಸ್ಟೇರಿಂಗ್, AC, 4 ಪವರ್ ವಿಂಡೋಸ್ ಬರ್ತದೆ, 2 ಏರ್ ಬ್ಯಾಗ್ ಬರ್ತದೆ, ಇನ್ಬಿಲ್ಟ್ ಸಿಸ್ಟಮ್ ಬರ್ತದೆ. ಓಕೆ, ಮೌಟ್ ಕಂಟ್ರೋಲ್ ಇದೆ, ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್, ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಇದು ಲೋನ್ಗೆ ಹೋಗಿದ್ರೆ ಸಪೋಸ್ ಎಷ್ಟು % ಲೋನ್ ಆಗ್ಬೋದು ಸರ್? 2010 ಗೆ ಲೋನ್ ಆಗಲ್ಲ ಸರ್, ಏನಿದ್ರೆ ಕ್ಯಾಶ್ ಅಲ್ಲಿ. ಓಕೆ, ಏನಿದ್ರೆ ಪ್ರೈವೇಟ್ ನಲ್ಲಿ ಲೋನ್ ಆಗುತ್ತೆ, ಟ್ರೈ ಮಾಡಬಹುದು. ಪ್ರೈವೇಟ್ ನಲ್ಲಿ ಮಾಡ್ಕೊಳ್ಳೋಣ ಸರ್. ಓಕೆ, ಎಷ್ಟನೇ ಓನರ್ ಹೇಳಿದಿರಾ? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್, ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ, ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್ ಇದೆ ಗಾಡಿ. ಎಲ್ಲ ಗಾಡೀಸ್ ರಿವ್ಯೂ ಮಾಡಿದ್ವಿ. ಈಗ ರವಿ ಸರ್ಗೆ ಮಾತಾಡೋಣ. ರವಿ ಸರ್, ಈಗ ಕಾರ್ತಿಕ್ ಕಾರ್ಸ್, ಕುವೆಂಪು ನಗರ, ಕಾಂತಾರಾಜ್ ನ್ಯೂ ರೋಡ್, ನೋಡ್ತಾ ಇರ್ಬೋದು. ಇಲ್ಲಿ ನಾವು ಬಂದು ಒಂದು 20 ವೆಹಿಕಲ್ಸ್ ರಿವ್ಯೂ ತಗೊಂಡಿದ್ವಿ, 20-25 ವೆಹಿಕಲ್ಸ್. ಇಲ್ಲಿ ತಗೊಂಡ್ರೆ ಏನೇನು ಬೆನಿಫಿಟ್ ಕೊಡ್ತಾ ಇದ್ದೀರಾ ಸರ್? ನಮ್ಮ ಕಡೆಯಿಂದ ಕಿಲೋಮೀಟರ್ ಗ್ಯಾರಂಟಿ ಕೊಡ್ತೀವಿ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ, ಶೋರೂಮ್ ಮೇಂಟೈನ್ ಇರ್ತದೆ, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಪಕ್ಕ ಇರುತ್ತೆ, ಜೆನ್ಯೂನ್ ರೀಡಿಂಗ್ ಇರುತ್ತೆ, ಡಾಕ್ಯುಮೆಂಟ್ಸ್ ಪಕ್ಕ ಇರುತ್ತೆ ಸರ್. ಡಾಕ್ಯುಮೆಂಟ್ಸ್ ರಿಲೇಟೆಡ್ ಏನಾನ ಇರಲಿ ಎಲ್ಲ ಒರಿಜಿನಲ್ ಇದೆ, ಟೆನ್ಷನ್ ಇರಲ್ಲ, ಏನು ಟೆನ್ಷನ್ ಇಲ್ಲ ಸರ್. ಓಕೆ, ನೆಕ್ಸ್ಟ್ ಕಸ್ಟಮರ್ ಹತ್ರ ಹಳೆ ವೆಹಿಕಲ್ಸ್ ಇದ್ರೆ ಎಕ್ಸ್ಚೇಂಜ್ ಮಾಡ್ಕೋತೀವಿ ಸರ್, ತೊಂದರೆ ಇಲ್ಲ. ಅದು ವ್ಯಾಲ್ಯೂ ಕರೆಕ್ಟ್ ಇರುತ್ತೆ ಸರ್. ಏನು ಪ್ರೈಸ್ ವ್ಯಾಲ್ಯೂ ಇರುತ್ತೆ ಆ ಪ್ರೈಸ್ ಎಕ್ಸ್ಚೇಂಜ್ ಮಾಡ್ಕೊಂಡು ನಾವು ಕರೆಕ್ಟ್ ಪ್ರೈಸ್ ಮಾಡ್ತೀವಿ. ಬೇರೆ ಕಡೆ ಇದು ಎಕ್ಸ್ಚೇಂಜ್ ಗೆ ತಗೊಂತಾರಲ್ಲ, ಅಲ್ಲಿಗಿಂತ ಇಲ್ಲಿ ಒಳ್ಳೆ ಪ್ರೈಸ್ ಕೊಡ್ತೀವಿ ಸರ್. ಒಳ್ಳೆ ಪ್ರೈಸ್ ಕೊಡ್ತೀವಿ ಎಕ್ಸ್ಚೇಂಜ್ ಗೆ. ಓಕೆ ಸರ್, ಓಕೆ ರವಿ ಸರ್, ತುಂಬಾ ಥ್ಯಾಂಕ್ ಯು. ಮತ್ತೆ ಹೊಸ ಸ್ಟಾಕ್ ಬಂದ್ರೆ ನಾವು ಬರ್ತೀವಿ. ಖಂಡಿತ. ನಮ್ಮ FI ಟೈಮ್ಸ್ ಕಡೆಯಿಂದ ಬಂದ್ರೆ ಒಂದು ಒಳ್ಳೆ ಡಿಸ್ಕೌಂಟ್ ಮಾಡಿ ಮಾಡ್ಕೊಳ್ಳೋಣ ಸರ್, ಖಂಡಿತ. ಓಕೆ ಸರ್, ಥ್ಯಾಂಕ್ ಯು.